ಅಯೋಧ್ಯೆಯಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಕಲಬುರಗಿಯ ಬ್ಯಾಂಕ್ ಕಾಲೋನಿಯ ಪಂಚಮುಖಿ ಹನುಮಾನ್ ಮಂದಿರದಲ್ಲಿ ಸೋಮವಾರ ವಿಶೇಷ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಬ್ಯಾಂಕ್ ಕಾಲೋನಿ ವಾರ್ಡ್ ನಂಬರ್ 46 ಪಂಚಮುಖಿ ಹನುಮಾನ್ ಮಂದಿರದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ವಿಶಾಲ್ ಎಸ್ ದರ್ಗಿ ಅವರ ನೇತೃತ್ವದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತ ವಿಶೇಷ ಪೂಜಾ ಸಮಾರಂಭ ಜರುಗಿತು. ಸಮಾರಂಭದಲ್ಲಿ ಬ್ಯಾಂಕ್ ಕಾಲೋನಿ, ಕಲ್ಯಾಣ ನಗರ, ಕುವೆಂಪು ಕಾಲೋನಿ, ಲಾಯರ್ಸ್ ಕಾಲೋನಿ, ಮಹಾಲಕ್ಷ್ಮಿ ಲೇಔಟ್ ಬಡಾವಣೆಯ ಜನ ನೂರಾರು ಸಂಖ್ಯೆಯಲ್ಲಿ ಸೇರಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನಿಗೆ ಜೈ ಘೋಷ ಹಾಕುವ ಮೂಲಕ ವಿಜೃಂಭಿಸಿದರು. ರಾಮ ಮಂದಿರ ಉದ್ಘಾಟನೆಯ ಹಿನ್ನೆಲೆ ಪ್ರಭು ಶ್ರೀರಾಮ ಹಾಗೂ ರಾಮನ ಪರಮ ಭಕ್ತ ಹನುಮಾನನಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು. अयोध्यापति श्री रामचंद्र की ಮೊದಲಿಗೆ ದೇಶದ ಜನತೆಗೆ ರಾಮ ಜಾತ್ರೆಯನ್ನು ಶುಭಾಶಯವನ್ನು ಕೊಡುತ್ತೇನೆ. ಇವತ್ತು ನಮ್ಮ ದೇಶದ ಹೆಮ್ಮೆಯ ಪುತ್ರನಾದ ನರೇಂದ್ರ ಮೋದಿಯವರು ಇವತ್ತು ಸುಮಾರು 50 ವರ್ಷದಿಂದ ಏನು ಆಗಲಾರ್ದೇನು ಕೆಲಸ ಆಗಿದೆ. ಇವತ್ತು ನಮಗೆ ಎಲ್ಲರಿಗೂ ಹೆಮ್ಮೆ ಆದಂಥ ವಿಷಯ. ರಾಮನ ಭಕ್ತರು ಎಲ್ಲರೂ ಇವತ್ತು ಗುಲ್ಬರ್ಗಾದಲ್ಲಿ ಅಲ್ಲ, ಇಡೀ ದೇಶದಲ್ಲಿ ಏನು ಉತ್ಸವ ಕಾಣ್ತಾ ಇದೆ, ದೀಪಾವಳಿ ಹಬ್ಬದ ಉತ್ಸವ ಕಾಣ್ತಾ ಇದೆ. ಇದು ನಮ್ಮ ದೇಶಕ್ಕೆ ಹೆಮ್ಮೆ ತರುವಂಥ ವಿಷಯ. ರಾಮನ ಭಕ್ತರಿಗೆ ಎಲ್ಲರಿಗೂ ಜೈ ಶ್ರೀರಾಮ್. ಇದೇ ರೀತಿಯಾದಂಥ ಎಲ್ಲ ದೇಶದಲ್ಲಿ ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲ ದೇವರು ರಾಮನು ಎಲ್ಲ ದೇಶದ ಎಲ್ಲ ಜನತೆಗೆ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತೇನೆ. ವಾರ್ಡ್ ನಂಬರ್ 46ರಲ್ಲಿ ಇವತ್ತು ನಮ್ಮ ಬಡಾವಣೆಯ ಎಲ್ಲ ಹಿರಿಯರು ಹಾಗೂ ನಮ್ಮ ಅಣ್ಣ ತಮ್ಮಂದಿರು ಹಾಗೂ ನಮ್ಮ ಅಕ್ಕ ತಂಗಿಯಂದಿರು ಎಲ್ಲರೂ ಇವತ್ತು ಹನುಮಾನ ಮಂದಿರದಲ್ಲಿ ಇವತ್ತು ಮುಂಜಾನೆ ಬೆಳಗ್ಗೆ ಅಭಿಷೇಕ ಪೂಜೆ ಮಾಡಿ, ಆಮೇಲೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಹಾಗೂ ಸಾಯಂಕಾಲ ಪ್ರಸಾದ ವ್ಯವಸ್ಥೆ ಸಾಯಂಕಾಲ ಕೂಡ ದೀಪೋತ್ಸವ ಕಾರ್ಯಕ್ರಮವನ್ನು ಇಡೀ ಬಡಾವಣೆ ಎಲ್ಲ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರ ನೇತೃತ್ವದಲ್ಲಿ ಇವತ್ತು ಇಡೀ ಗುಲ್ಬರ್ಗಾದಲ್ಲಿ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಮತ್ತೊಮ್ಮೆ ಜೈ ಶ್ರೀರಾಮ್. ದೇಶದ ತುಂಬ ಎಲ್ಲರಿಗೂ ಕರೆ ಕೊಟ್ಟಿರ್ತಕ್ಕಂಥ ಮೋದಿಯವರ ಕರೆಯ ಮೇರೆಗೆ ಬ್ಯಾಂಕ್ ಕಾಲನಿ ಸ್ಟೇಡಿಯಂನಲ್ಲಿರ್ತಕ್ಕಂಥ ಈ ನಮ್ಮ ಕಾಲೋನಿಯ ಶ್ರೀರಾಮಚಂದ್ರ ಅಂದರೆ ನಮ್ಮ ಮೇಯರ್ ಸಾಹೇಬರು, ಅವರು ಹನುಮಂತ ಈ ನಮ್ಮ ಬಾಜು ಇರ್ತಾನೆ, ಇವರು ನಮ್ಮ ಅಮರೇಶ್ ಇವ ಲಕ್ಷ್ಮಣ, ಇವ ಹನುಮಪ್ಪ ಇದ್ದಂಗೆ. ಯಾವುದೇ ಕೆಲಸಕ್ಕೂ ಮುಂದೆ ಅಮರೇಶ್ ಇಲ್ಲ ಅಂತಂದ್ರೆ ನಮ್ಗೆ ಆ್ಯಕ್ಟಿವಿಟಿ ನಿಂತು ಬಿಡ್ತಾವೆ. ಅದಕ್ಕೆ ರಾಮ ಹನುಮ ಇಬ್ಬರು ನಮ್ಮ ಜೊತೆ ಯಾವಾಗಲೂ ಹಿಂಗೆ ಇರಬೇಕು. ದೇಶದ ತುಂಬ ಇದು ಒಂದೇನು ಇವತ್ತು ಮೋದಿಯವ್ರು ಹೇಳ್ಯಾರ,
ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮ, ಹಿಂದೂ ಮರು ಸಂಸ್ಥಾಪನೆ. ಈ ಒಂದು ಎಲ್ಲರೂ ಇರ್ತಕ್ಕಂಥ ಹಿಂದೂಗಳಂದ್ರೆ ಎಲ್ಲರೂ ಹಿಂದೂಗಳೇ. ಇಡೀ ದೇಶ ಪ್ರೇಮವನ್ನು ಜಾಗೃತಿ ಮಾಡಲಿಕ್ಕೆ ಇಲ್ಲಿ ಬಂದಿರತಕ್ಕಂಥ ಈ ದೇಶ ತುಂಬ ಕರೆ ಕೊಟ್ಟು ಶ್ರೀರಾಮಚಂದ್ರ ಬಾಲರಾಮಚಂದ್ರ ಅಯೋಧ್ಯೆಯಲ್ಲಿ ಇವತ್ತು ಪ್ರತಿಷ್ಠಾಪನೆ ದಿವಸ. ಅದು ಹೀಗಾಗಿ ಇಡೀ ದೇಶ ತುಂಬ ಒಂದು ಮರು ದೀಪಾವಳಿಯನ್ನು ಮತ್ತೊಮ್ಮೆ ಪುನರ್ ಆಚರಿಸ್ರಿ ಅಂತ ಒಂದು ಸಂದೇಶ ಕೊಟ್ಟಿದ್ದಕ್ಕೆ ನಮ್ಮ ಮೇಯರ್ ಸಾಹೇಬರು, ದರ್ಗಿ ಸಾಹೇಬರು ಮುಂದಾಗಿ ಈ ಎಲ್ಲ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ ಅವರಿಗೂ ಅವರ ಎಲ್ಲ ವೃಂದಕ್ಕೂ ನಮ್ಮ ಕಡೆಯಿಂದ, ಕಾಲನಿ ಕಡೆಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಇದೇ ಥರದ ನಿಮ್ಮ ಈ ಮುಂದಾಳತ್ವ ನಮಗಿರಲಿ. ದೇಶ ತುಂಬ ಈ ಜಾಗೃತಿಯನ್ನು ಮೂಡಿಸುವ ಹಾಗೆ ನಮ್ಮ ಕಾಲನಿಯಲ್ಲೂ ಕೂಡ ನಿಮ್ಮ ಧರ್ಮ ಸಂಸ್ಥಾಪನೆ ಆಗಲಿ. ಈ ಎಲ್ಲ ಧರ್ಮ ಕಾರ್ಯಗಳಲ್ಲಿ ಇವರು ಮುಂದಾಗಿ ನಿಂತು ನಡೆಸಿಕೊಡ್ಬೇಕು ಅಂತೇಳಿ ಅವರಲ್ಲಿ ಕೇಳ್ಕೊತೀನಿ. ದಯವಿಟ್ಟು ಚಪ್ಪಾಳೆ ಮೂಲಕ ಅವರಿಗೆ ಇದೇ ಒಂದು ಸನ್ಮಾನ, ಇದಕ್ಕಿಂತ ಹೆಚ್ಚಿಗೆ ಸನ್ಮಾನ ನಾವೇನು ಕೊಡಂಗಿಲ್ಲ ಅವರಿಗೆ. ಬ್ಯಾಂಕ್ ಕಾಲನಿ, ಕುವೆಂಪು ಕಾಲನಿ ಹಾಗೂ ವಾರ್ಡ್ ನಂಬರ್ 46 ಒಟ್ಟರಲ್ಲಿ 6 ಕಾಲನಿಗಳು ಬರುತ್ತೆ. ಮಡ್ಡಿ, ವೀರೇಶ್ ನಗರ್ ಮತ್ತು ಬ್ಯಾಂಕ್ ಕಾಲನಿ, ಕುವೆಂಪು ನಗರ್ 6 ಕಾಲನಿಗಳು ಸೇರಿ ಕಾರ್ಯಕ್ರಮ ನಡೀತಾ ಇದೆ. 46ರ ವಾರ್ಡ್ ನಂಬರ್ ಶ್ರೀ ಮೇಯರ್ ಆಗಿದ್ದಾರೆ. ಮುಂಚೆ ಕೂಡ ಅವರು ಕಾರ್ಪೊರೇಟ್ ಆಗಿದ್ದಾಗ 2020ರಲ್ಲಿ ನಮ್ಮ ಜೊತೆ ನಿಧಿ ಸಂಗ್ರಹ ಜೊತೆಗೆ ಬಾಲಕನಾಗಿ ನಮ್ಮ ಜೊತೆ ಕೈ ಜೋಡಿಸಿ ಇಡೀ ನಿಧಿ ಸಂಗ್ರಹದಲ್ಲಿ ತಮ್ಮ ಅಮೂಲ್ಯವಾದ ಕೊಡುಗೆ ನೀಡಿದ್ದಾರೆ. ಈ 2024ರಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನೆ ಸಮಯದಲ್ಲಿ ಮನೆಗೆ ಸುಮಾರು 1400 ಹೆಚ್ಚು ಮನೆಗಳನ್ನು ನಾವು ಮಂತ್ರಾಕ್ಷತೆ, ಭಾವಚಿತ್ರ ಮತ್ತು ಅದ್ರ ಜೊತೆಗೆ ನಾವು ಅವರಿಗೆ ಕರಪತ್ರವನ್ನು ನೀಡಿದ್ದೇವೆ. ಅದು ನಮ್ಮ ಜೊತೆಗೆ ಮೇಯರ್ ಸಾಹೇಬರು ಆದರೂ ಕೂಡ ಅವಾಗ ಕಾರ್ಪೊರೇಟ್ ಆಗಿದ್ದರು, ಇವಾಗ ಮೇಯರ್ ಆಗಿದ್ದರು ನಮ್ಮ ಜೊತೆ ಮಕ್ಕಳಂತೆ ನಮ್ಮ ಜೊತೆ ಸಹಕರಿಸಿದ್ದಾರೆ. ಕಾಲನಿಯ ಸದ್ಭಕ್ತರು ಕೂಡ, ಆ ಗುಡಿಯ ಸದ್ಭಕ್ತರು, ಆಡಳಿತ ಮಂಡಳಿ ಎಲ್ಲರೂ ಸಹಕರಿಸಿದ್ದಾರೆ. ಅದು ಅಲ್ಲದೆ ಇವತ್ತಿನ ಕಾರ್ಯಕ್ರಮ 46ರ ವಾರ್ಡ್ ನಂಬರಲ್ಲಿ ಮೊದಲನೇ ಬೆಳಗ್ಗೆ 9 ಗಂಟೆಗೆ ಮಹಾಭಿಷೇಕ ನಡೆಸಿದ್ದೇವೆ. ಆಮೇಲೆ ಮಧ್ಯಾಹ್ನ 1 ಗಂಟೆಯಿಂದ ಮಹಾಪ್ರಸಾದ ಜರುಗಿದೆ. ಆಮೇಲೆ ಸಾಯಂಕಾಲ 7 ಗಂಟೆಯಿಂದ ಸೀತಾ, ರಾಮ, ಲಕ್ಷ್ಮಣ ಅವರ ವೇಷವನ್ನು ಧರಿಸಿ ಅದರ ಜೊತೆಗೆ ದೀಪೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಅದಾದ ನಂತರ ಕೀರ್ತನೆ, ಭಜನೆ 7:30ರಿಂದ ಇದೆ. ಇವತ್ತಿನ ಕಾರ್ಯಕ್ರಮ ಯಶಸ್ವಿ. ನಮ್ಮ ಹಿಂದೂಗಳಿಗೆ ಅದು ವಿಶ್ವದಲ್ಲಿ 200 ರಾಷ್ಟ್ರಗಳು, ಅದರಲ್ಲಿ ಭಾರತ ಹಿಂದೂ ಖಂಡ ರಾಷ್ಟ್ರ, ಹಿಂದೂ ರಾಷ್ಟ್ರವಾದ ಕಲ್ಪನೆ ನಮ್ಮ ದೇಶದ ಪ್ರಧಾನಮಂತ್ರಿಯೊಂದಿಗೆ ಇವತ್ತು ಬಾಲಲಾಲನ ಪ್ರತಿಷ್ಠಾಪನೆ, ಅದರ ಪ್ರಯುಕ್ತವಾಗಿ ಎಲ್ಲ ಕಾರ್ಯಕ್ರಮಗಳು ಸದ್ಭಕ್ತರು, ಕಾಲನಿಯ ಸದಸ್ಯರು, ಮಂದಿರದ ಟ್ರಸ್ಟಿನವರು, ಎಲ್ಲ ಕಾರ್ಯಕರ್ತರು, ಸ್ವಯಂ ಸೇವಕರು, ಎಲ್ಲ ಸದ್ಭಕ್ತರಲ್ಲಿ ಅತ್ಯಂತ ಪ್ರೀತಿಪೂರ್ವಕ ಸವಿನಯ ಧನ್ಯವಾದಗಳು. ಪ್ರೀತಿಪೂರ್ವಕ ಧನ್ಯವಾದ. ಈ ಸಂದರ್ಭದಲ್ಲಿ ಮುಖಂಡರಾದ ಬಾಬುರಾವ್ ಜೋಳದಪ್ಪಿಗೆ, ನಾಗೇಂದ್ರಪ್ಪ ಕಾರ್ಬಾರಿ, ಕೃಷ್ಣರಾವ್ ಕುಲಕರ್ಣಿ, ರಮೇಶ್ ಕುಲಕರ್ಣಿ, ಸವಿತಾ ವಿಶಾಲ್ ದರ್ಗಿ, ಅಂಬರೀಶ್ ಮಠಪತಿ, ಸುಪ್ರಿಯಾ ಮಠಪತಿ, ಶರಣ್ ಕುಮಾರ್ ಅವಂಟಿ, ದೇವಸ್ಥಾನದ ಪ್ರಧಾನ ಅರ್ಚಕರಾದ ಮುಕುಂದ್ ಜೋಶಿ ಸೇರಿದಂತೆ ದರ್ಗಿ ಕುಟುಂಬದ ಹಲವರು ಹಾಗೂ ಬಡಾವಣೆಯ ಅನೇಕರು ಭಾಗವಹಿಸಿದ್ದರು.